ಸರ್, ನಾನು ಆಗಲೇ ಹೇಳಿದ ಹಾಗೆ ನಾನು ನಿಮ್ಮ ಸಾಕಷ್ಟು ತಮಿಳು ಚಿತ್ರಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಸೊ ಅಂದರೆ ನಿಮ್ಮ ತಮಿಳು ಚಿತ್ರ ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ನಿಮಗಲ್ಲಿರೋ ಎಕ್ಸ್ಪೋಜರ್ ನಿಟ್ಟಿನಲ್ಲಿ ಒಂದು 2 ಪ್ರಶ್ನೆಗಳು. ಒಂದು ಅನ್ಡಿನಯಬಲ್ ಚಾಪ್ಟರ್ ಇನ್ ತಮಿಳ್ ಸಿನಿಮಾ ಇನ್ ದಿ ಲಾಸ್ಟ್ 10-12 years ಹ್ಯಾಸ್ ಬೀನ್, ಇದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅದಕ್ಕೆ ನಾನು ಹೋಗೋದೇ ಇಲ್ಲ, ಅಫ್ಕೋರ್ಸ್ ಯು ಕ್ಯಾನ್ ಇಫ್ ಯು ವಿಶ್, ಈ ದಲಿತ್ ಸಿನಿಮಾ ಮೂವ್ಮೆಂಟ್ ಅಥವಾ ಪಾರಂಜಿತ್, ಮಾರಿ ಸರ್ವರಾಜ್ ಇವರೆಲ್ಲ ಬಂದದ್ದು. ಅದರ ಸದುಪಯೋಗ ಇದೆಯೋ ದುರುಪಯೋಗ ಇದೆಯೋ ಅದು ನನಗೆ ಈಗ ಬೇಡ. ಬಟ್ ಪಾಯಿಂಟ್ ಇಸ್, ಒಂದು ಚಲನಚಿತ್ರ ಅನ್ನೋ ಒಂದು ಮಾಧ್ಯಮವನ್ನು ಎಷ್ಟು ಪವರ್ಫುಲ್ಲಾಗಿ ಬಳಸ್ಕೋಬಹುದು ಟು ರೀಚ್ ಔಟ್ ಟು ದಿ ಮಾಸಸ್ ಅಂತ, ಅದು ಕನ್ನಡದಲ್ಲಿ ಆಗಿಲ್ಲ. ಆ್ಯಂಡ್ ಲೈಕ್ ವಿ ಆರ್ ಆಲ್ಸೋ ಸ್ಪೀಕಿಂಗ್ ಇನ್ ದಿ ಪ್ರೀವಿಯಸ್ ಸೆಗ್ಮೆಂಟ್, ನಾವು ಮಾತೆತ್ತರೆ ಪುಟ್ಟಣ ಕಣಗಲ್ ಅಂತ ಹೋಗ್ಬಿಡ್ತೀವಿ, ಅಲ್ಲಿಂದ ಇಲ್ಲಿವರೆಗೂ ಏನಾಗ್ತಾಯಿದೆ ಗೊತ್ತಿಲ್ಲ. ಇದಕ್ಕೆ ಏನು ಕಾರಣ ಅಂದರೆ, ನಾನು ಸಾಕಷ್ಟು ಯೋಚನೆ ಮಾಡಿದ್ದು ಆ್ಯಂಡ್ ಒಂದು ತಕ್ಕ ಮಟ್ಟಿಗೆ ಕನ್ವಿನ್ಸಿಂಗ್ ಆನ್ಸರ್ ಬಂದಿದ್ದು, ಯು ಪ್ಲೀಸ್ ಫೀಲ್ ಫ್ರೀ ಟು ಬ್ರೇಕ್ ದಟ್ ಶಾರ್ಟ್ ದಟ್, ವಿಚ್ ಇಸ್ ನಾವು ಬೈ ನೇಚರ್ ಕನ್ನಡದವರು, ಮೇ ಬಿ ನಮ್ಮ ಜಾಗ್ರಫಿ ಕೂಡ ಹಾಗೆ ಇದೆಯೇನೋ, ಕನ್ಫ್ರಂಟೇಷನಲ್ ಅಲ್ಲ, ಸ್ವಲ್ಪ ಕನ್ವೀನಿಯೆಂಟ್ ಆಗಿ ಬದುಕೋಕೆ ಇಚ್ಛಿಸ್ತೀವಿ ಅಂತ. ಇಸ್ ದಟ್ ದಿ ರೀಸನ್? ಬಿಕಾಸ್ ನೀವೊಂದು ರೀಸೆಂಟ್ ಇಂಟರ್ವ್ಯೂ ಅನ್ಸುತ್ತೆ ಅಥವಾ ಮುಂಚಿನ ಇಂಟರ್ವ್ಯೂನೋ ಒಂದು ಅದ್ಭುತವಾದ ಉತ್ತರವನ್ನು ಕೊಟ್ರಿ, ವಿಚ್ ಇಸ್ ವಾಟ್ ಐ ವಾಸ್ ಲುಕಿಂಗ್ ಫಾರ್. ಏನು ಅಂದರೆ, ಯು ಸೆಟ್ ಒಂದು ಭಾಷೆ ಯಾಕೆ ಮುಖ್ಯ ಅಂದರೆ, ಆ ಒಂದು ಜಾಗ್ರಫಿಗೆ, ಆ ಒಂದು ಕಲ್ಚರ್ಗೆ, ಅದರ ಉಳಿವಿಗೆ, ಅಲ್ಲಿ ಬದುಕೋಕೆ ಆ ಭಾಷೆ ಮುಖ್ಯ. ಸೊ ಹಾಗಾಗಿ ನಮ್ಮ ಭಾಷೆ ನಶಿಸ್ತಾ ಹೋದರೆ ನಮ್ಮ ಲೈಫ್ ಸ್ಟೈಲ್ ಬದಲಾಗ್ತಾ ಹೋಗುತ್ತೆ ಅನ್ನೋ ಥರದ್ದು ಹೇಳಿದ್ರಿ. ಸೊ ವೈ ಹ್ಯಾವನ್ಟ್ ವಿ ಸೀನ್ ಫಿಲ್ಮ್ಸ್ ಬೀಯಿಂಗ್ ಯೂಸ್ಡ್ ಇನ್ ಸಚ್ ಅ ಮ್ಯಾನರ್? ಐ ಥಿಂಕ್ ನೀವು ಹೇಳಿದ್ದು ಸರಿ ಅನ್ಸುತ್ತೆ. ನಾವು ಬೇಸಿಕಲಿ ಕನ್ಫ್ರಂಟೇಷನಲ್ ಅಲ್ಲ ಕನ್ನಡದವರು. ನಮ್ಮಲ್ಲೇ ಒಂದು ಏನೋ ತಮಾಷೆಗೇನು ಯೂಸ್ ಮಾಡ್ತಾ ಇರ್ತಲ್ಲ ಒಂದು ಜಾಗನ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದವರೇನೆ ನಾವು ಇವತ್ತಿಗೂ ಹಾಗೆ ಇದ್ದೀವಿ, ಅಡ್ಜಸ್ಟ್ ಮಾಡ್ಕೊಂಡೇ ಇದ್ದೀವಿ. ಹಾಗಾಗಿ ಆ ರೂಟೆಡ್ನೆಸ್ ಸಿನಿಮಾದಲ್ಲೂ ಕಾಣಿಸೋದಿಲ್ಲ ನಮ್ಮಲ್ಲಿ. ಅಲ್ಲಿ ಕಾಣಿಸುವಷ್ಟು ನಿಮಗೆ ತಮಿಳು ಸಂಸ್ಕೃತಿ, ಇಲ್ಲಿ ಕನ್ನಡ ಸಿನಿಮಾಗಳು ಕನ್ನಡ ಸಂಸ್ಕೃತಿ ಕಾಣಿಸೋದಿಲ್ಲ. ಇತ್ತೀಚೆಗೆ ಪರವಾಗಿ ಸ್ವಲ್ಪ ಬದಲಾಗ್ತಾ ಹೋಗ್ತದೆ. ಕರೆಕ್ಟ್. ಕನ್ನಡ ಸಂಸ್ಕೃತಿ ಅಂದರೆ ಒಂದು ಅಂತ ಹೇಳ್ತಾ ಇಲ್ಲ ನಾನು, ಇಲ್ಲಿಯ ಉಪಸಂಸ್ಕೃತಿ ಬೇಕಾದಷ್ಟಿದೆ. ಈಗ ಒಂದಷ್ಟು ಜನ ಅಚ್ಯುತನ ತಮಾಷೆ ಮಾಡ್ತಾ ಇದ್ರು, ಉಳಿದವರು ಕಂಡಂತೆ ಮಾಡ್ತಾ ಇದ್ದಾಗ, ಇದು ಉಳಿದವರ ಕಂಡಂತೆ ಎಲ್ಲ ಕಂಡ್ರೋ, ಶೆಟ್ರ್ ಕಂಡಂತೆ ಎಲ್ಲ ಶೆಟ್ಟೀಸೇ ಇದ್ರಲ್ಲ. ಸೊ ಅಲ್ಲಿಯ ತುಳು ಸಂಸ್ಕೃತಿಯನ್ನು ತಗೊಂಡು ಇಲ್ಲ, ಅವರನ್ನು ಅಚ್ಯುತ್ ಶೆಟ್ಟಿ ಅಂತ ಹೇಳಕ್ ಶುರು ಮಾಡ್ಬಿಟ್ಟು, ನನ್ನನ್ನು ಸುಮಾರು ಜನ ಹೇಳೋದು ಕಿಶೋರ್ ಶೆಟ್ಟಿ ಅಂತ ಕರೀತಾರೆ. 2-3 ಸಿನಿಮಾ ಜೊತೆಗೆ ಮಾಡ್ಬಿಟ್ಟೆ ಅಂದ್ಬಿಟ್ಟು, ವಿಚ್ ಈಸ್ ವೆರಿ ಗುಡ್. ಯಾಕಂದರೆ ನಮ್ಮಲ್ಲಿ ಉಪಸಂಸ್ಕೃತಿಗಳ ಪ್ರಾತಿನಿಧ್ಯ ಕನ್ನಡ ಸಿನಿಮಾದಲ್ಲಿ ತುಂಬ ಕಡಿಮೆ ಆಗೋದು. ಬರೀ ಬಯಲ್ಸೀಮೆಯ ಸಂಸ್ಕೃತಿ ಮಾತ್ರ ಕನ್ನಡ ಸಂಸ್ಕೃತಿ ಅಂತ ಜನಗಳಿಗೆಲ್ಲ ನಂಬಿಸ್ಬಿಟ್ಟಿದ್ವಿ. ಅಲ್ಲಿರೋರ್ನೆಲ್ಲ ಕರ್ಕೊಂಬಂದು ನಾವು ಓಕೆ ಸಾರಿ, ನಾನು ಅಲ್ಲಿ ಕಂಪ್ಯಾರಿಸನ್ ಬಿಟ್ಬಿಟ್ಟು ಇಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇದೆಲ್ಲವೂ ಅದರಲ್ಲಿ ಆಗಿದೆ. ಇದೆಲ್ಲವೂ ಕಾರಣನೇ ನಮ್ಮಲ್ಲಿ ಯಾಕೆ ಇಲ್ಲಿಯ ಸಮಸ್ಯೆಗಳ ಪ್ರಾತಿನಿಧ್ಯತೆ ಕಡಿಮೆ ಆಗ್ತಾ ಹೋಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕಾರಣ. ಒಂದು ಬಯಲ್ಸೀಮೆಯ ಒಂದು ಬೇಸಿಕ್ ಸಂಸ್ಕೃತಿ, ಅದನ್ನಿಟ್ಕೊಂಡು ಸಿನಿಮಾ ಮಾಡ್ತಾ 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 ಏನಾಯಿತು, ಅದು ಅಕ್ಸೆಪ್ಟ್ ಆಗೋಯ್ತು ಆಡಿಯನ್ಸ್ಗೆ, ಇದು ಕನ್ನಡ ಸಿನಿಮಾ ಅಂತ. ಅದರಿಂದ ಆಚೆಗೆ ಮೊದಲು ಆ್ಯಕ್ಚುಲಾಗಿ ಮುಂಚೆ ಇದ್ದ ಸಿನಿಮಾ ಮೇಕರ್ಸ್ ಎಲ್ಲ ದೇ ವುಡ್ ಟ್ರೈ, ಇಲ್ಲಿ ಟ್ರೈ ಮಾಡೋರು, ಅಲ್ಲೆಲ್ಲ ಸುಮಾರು ಇಂಟ್ರೆಸ್ಟಿಂಗ್ ಅಟೆಂಪ್ಟ್ಗಳು. ಪೀರಿಯಡ್ ಸಿನಿಮಾ ಮಾಡೋರು ನಿಮಗೆ ಇಮ್ಮಡಿ ಪುಲಿಕೇಶಿ ಅಂತ ಸಿನಿಮಾ ಮಾಡ್ತಾರೆ. ಇಮ್ಮಡಿ ಪುಲಿಕೇಶಿಯಲ್ಲಿ ಯಾವ ಲೆವೆಲ್ಗೆ ಸ್ಟಡಿ ಮಾಡಿದ್ದಾರೆ ಅಂದರೆ, ಅವ್ರ ಸಿಂಹಾಸನಗಳು, ಕಿರೀಟಗಳು, ಕೂತ್ಕೊಳ್ಳೋ ಸ್ಟೈಲಿಂದ ಹಿಡಿದು ಅಷ್ಟು ವರ್ಕ್ ಮಾಡಿದ್ದಾರೆ. ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ. ಈಗಲೇ ನಾವು ಪೀರಿಯಡ್ ಸಿನಿಮಾಗಳು ಹಂಗೆ ಮಾಡಲ್ಲ, ನಾವೆಲ್ಲ ಕೆಟ್ಟದಾಗಿ ಫುಲ್ ಕಲರ್ಫುಲ್ ಆಭರಣ ಹಾಕೊಂಡು ಪೀರಿಯಡ್ ಸಿನಿಮಾ ಮಾಡಿಬಿಟ್ಟಿದ್ದೀವಿ. ಸೊ ಆಗ ಪ್ರಯತ್ನ ಗೊತ್ತಿಲ್ಲ ನನಗೆ ಯಾಕೆ ಈ ಥರದ ಉಪಸಂಸ್ಕೃತಿಗಳಿಗೆ ಹೆಚ್ಚು ಒತ್ತು ಕೊಡದೆ ಬಿಟ್ಟರು ಅವ್ರುಗಳೆಲ್ಲ ಅಂತಲೂ ಗೊತ್ತಿಲ್ಲ. ಅಲ್ಲಲ್ಲಿ ಮಾಡಿದ್ದಾರೆ. ಬಟ್ ಅದಾದ ನಂತರ ಎಲ್ಲೋ ಒಂದು ಮಧ್ಯದಲ್ಲಿ 80s ನಂತರದ ಪೀರಿಯಡಲ್ಲಿ ನಾವು ಬಿಟ್ವಿ ಅಂತ. ನೀವು ಮಿಕ್ಕಿದ ಕನ್ನಡ ಕಲ್ಚರ್ಗಳನ್ನೆಲ್ಲ ಬರೀ ಕಾಮಿಡಿಗಷ್ಟೇ ಯೂಸ್ ಮಾಡ್ತೀವಿ. ಎಲ್ಲ ಕಡೆನೂ ಅದೇ ಇರ್ತದೆ. ಉತ್ತರ ಕನ್ನಡದವ್ನು ಬಂದರೆ ಅವ್ನು ರೋಡಿನೇ ಆಗಿರ್ತಾನೆ, ಅವ್ನು ವಿಲನ್ ಆಗಿರ್ತಾನೆ, ಅಥವಾ ಕೆಟ್ಟ ಮಾತನ್ನೇ ಕಾಮಿಡಿಗಾಗಿ ನಾವು ಬಳಸ್ಕೋಬೇಕು. ಕಾಮಿಡಿ ಅವನ ಅಕ್ಕನ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಅವನು ಅಷ್ಟೇ. ಇಲ್ಲ ಮಂಗಳೂರವ್ರು ಬಂದರೆ ಎಂತ ಮರೆಯ ಅಷ್ಟೇ ನಮಗೆ ಮಂಗಳೂರಿನ ಭಾಷೆ ಅಂತ ಆಗೋದು. ಇವರೆಲ್ಲ ಬಂದ ಮೇಲೆ ಅಲ್ಲಿಯ ಸಂಸ್ಕೃತಿಯನ್ನು ಪೂರ್ತಿ ತಗೊಂಡ್ಬರಬೇಕು. ಅಲ್ಲಿಯ ಆ ಸಂಸ್ಕೃತಿ ಎಲ್ಲ ಬಣ್ಣಗಳನ್ನು ತೋರಿಸೋದು, ಪೂರ್ತಿ ಒಂದು ಸಿನಿಮಾ ಸಬ್ಜೆಕ್ಟ್ ಆಗೋದ್ರೊಳಗಡೆ ಅಲ್ಲಿಯ ಕಲ್ಚರ್ ಬರ್ಲಿಕ್ಕೆ ಶುರು ಆಯಿತು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ಇದಾಗ್ತಾ ಇದೆ, ಅದು ಆಗುತ್ತೆ ಅಂತ ನನಗನ್ಸುತ್ತೆ. ಇಲ್ಲಿಯ ಪ್ರಶ್ನೆ ಅದಕ್ಕೆ ಇಲ್ಲಿ ನಕ್ಸಲ್ ಮೂವ್ಮೆಂಟ್ ಕೂಡ ಸಕ್ಸೀಡ್ ಆಗಲಿಲ್ಲ. ಯಾಕೆಂದರೆ ಪ್ರತಿರೋಧದ ಶಕ್ತಿ, ನಾವು ಕನ್ಫ್ರಂಟೇಷನ್ ಅಲ್ಲಲ್ಲ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಅಂತ ಅನಿಸುತ್ತೆ. ಬೇರೆ ಕಡೆ ಆದಂಥ, ಈಗ ಆಂಧ್ರದಲ್ಲೋ ವೆಸ್ಟ್ ಬೆಂಗಾಲ್ನಲ್ಲೋ ಅಥವಾ ಅಸ್ಸಾಂನಲ್ಲೋ ಇಲ್ಲೆಲ್ಲ ಆ ಕಡೆ ಎಲ್ಲ ನಾರ್ತ್ ಈಸ್ಟ್ನಲ್ಲಿ ಆದಂಥ ನಕ್ಸಲ್ ಮೂವ್ಮೆಂಟ್, ಅಥವಾ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲೇ ಹಂಗೆ ನೋಡಿಕೊಂಡ್ರೆ, ತಮಿಳ್ನಾಡಲ್ಲೇ ಕಮ್ಯುನಿಸಮ್ ಈಗ ನಾವು ಆ ಸಿನಿಮಾ ಬಿಡುದಲೆ ಮಾಡಿರೋದು
ಇಲ್ಲಿ ಯಾವ ಹೋರಾಟಗಳು ಅಷ್ಟು ಸ್ಟ್ರಾಂಗ್ ಆಗಿ ಪ್ರತಿರೋಧ ಒಡ್ಲೇ ಇಲ್ಲ. ಎಲ್ಲ ಮೂವ್ಮೆಂಟ್ಗಳನ್ನು ಒಂದು ಲೆವೆಲ್ಗೆ ಅಷ್ಟೇ ಬಂದು ಅಲ್ಲಿಂದ ಹಂಗಂಗೆ ಹಿಂದೆ ಕೊಟ್ಟೋಯ್ತು. ಇಲ್ಲಿ ರೈತ ಚಳುವಳಿ ಕೂಡ ನಮ್ಮ ರಾಜಕೀಯಕ್ಕೆ ಎಂಟರ್ ಆಗಬೇಕು ಅನ್ನೋ ಬರೋದ್ರಲ್ಲಿ ಹಾಗೆ ಡೈಲ್ಯೂಟ್ ಆಗೋಯ್ತು. ಸೊ ಅದು ಮುಂದುವರೆದಿದ್ದರೆ, ಸ್ಟ್ರಾಂಗ್ ಆಗೇ ಮುಂದುವರೆದಿದ್ದರೆ ಖಂಡಿತ ಇವತ್ತು ದೊಡ್ಡ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ನಮಗೊಂದು ಪೊಲಿಟಿಕಲ್ ಆಪ್ಷನ್ ಕೂಡ ಇರ್ತಾ ಇತ್ತು, ಅದು ಇಲ್ಲದೆ ಹೋಯ್ತು ನಮಗೆ. ಸೊ ಇದೆಲ್ಲವೂ ನೀವು ಹೇಳಿದ್ದೇ ಕಾರಣ. ಅದು ಆ್ಯಕ್ಚುಲಾಗಿ ಬೇಸಿಕಲಿ ನಾವು ಕನ್ಫ್ರಂಟೇಷನಲ್ಲ, ಒಂದು ಜೊತೆಗೆ ಒಂದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಅದರಿಂದ ಹೆಚ್ಚು ಹೊರಗಡೆ ಹೋಗಿ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಹೋಗಿ ಏನೂ ಕೆಲಸ ಮಾಡಿಲ್ಲ ನಾವಿದುವರೆಗೂ. ಸೊ ಸಿನಿಮಾದವ್ರಿಗೆ ಆ್ಯಕ್ಚುಲಿ ನಾವೇ ಬ್ಲೇಮ್ ತೊಗೋಬೇಕು, ಸಿನಿಮಾದವ್ರಿಗೆ ನಾವೇ ಬ್ಲೇಮ್ ತೊಗೋಬೇಕು. ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲದನ್ನು ತೊಗೊಂಬಂದು ಇದು ವರ್ಕ್ ಆಗುತ್ತೆ ಯಾಕಾಗಲ್ಲ ಅಂತ ನೋಡಲಿಕ್ಕೆ ಪ್ರಯತ್ನನೇ ಪಡಲಿಲ್ಲ. ಈಗಲೂ ಭಯ ಇದೆ. ಯಾವುದೋ ಕೊಳ್ಳೆಗಾಲ ಸಿನಿಮಾ ಮಾಡ್ತೀವಿ ಅಂದರೆ ಅಲ್ಲಿ ಭಾಷೆ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಸಿನಿಮಾದವರು. ಅರ್ಥ ಆಗುತ್ತೆ, ಸಿನಿಮಾ ಎಲ್ಲನೂ ಮೀರಿ ಅರ್ಥ ಆಗೋಗ್ಬಿಡುತ್ತೆ. ಈಗ ಉಳಿದವ್ರ ಕಂಡಂತೇಳಿ ತುಳು, ಆ ಹಾಡಿನ ಬಿಗಿನಿಂಗ್ ಸಾಲುಗಳು ತುಳು ಹಾಡ್ತಾ ಇರ್ತಾರೆ. ಸೊ ಸಿನಿಮಾ ಅದರದ್ದೇ ಒಂದು ಭಾಷೆ ಇದೆ, ಅದು ಎಲ್ಲ ಭಾಷೆಗಳನ್ನು ಮೀರಿ ತಲುಪುತ್ತೆ. ಆ ಥರದ ಪ್ರಯತ್ನ ಆಗಲಿಲ್ಲ. ಹಾಗಾಗಿ ಅದೊಂದು. ಜೊತೆಗೆ ದಲಿತ್ ಮೂವ್ಮೆಂಟ್ ಇಲ್ಲಿ ತುಂಬ ಸ್ಟ್ರಾಂಗ್ ಆಗೈತೆ. ಆಪರೇಷನ್ನ ವಿರುದ್ಧದ ಮೂವ್ಮೆಂಟ್, ನಾವು ದಲಿತ್ ಮೂವ್ಮೆಂಟ್ ಅಂತೂ ಕ್ಯಾಟಗರೈಸ್ ಮಾಡಬಾರ್ದು ಅನ್ಸುತ್ತೆ ಅದನ್ನ. ಆಪರೇಷನ್ನ ವಿರುದ್ಧ, ಶೋಷಣೆಯ ವಿರುದ್ಧದ ಮೂವ್ಮೆಂಟ್ ಏನಿತ್ತು, ಸಾಹಿತ್ಯಿಕವಾಗಿ ಇಲ್ಲಿ ಬಂಡಾಯ ಸಾಹಿತ್ಯ ತುಂಬ ದೊಡ್ಡದಾಗಿ ಬೆಳೀತು. ಆದರೆ ಸಿನಿಮಾದಲ್ಲಿ ಬಂಡಾಯ ಅಲ್ಲಲ್ಲಿ ಆಫ್ ಬೈಟ್ ಸಿನಿಮಾಗಳಷ್ಟೇ ಕಾಣಿಸ್ಕೊಂತು ಹೊರತು ಮೇನ್ ಸ್ಟ್ರೀಮ್ ಸಿನಿಮಾಗೆ ಹೆಚ್ಚಿಗೆ ಬರಲೇ ಇಲ್ಲ. ಬಟ್ ರಾಜ್ಕುಮಾರ್ ಅವರು ತುಂಬ ಸಟ್ಲಾಗಿ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಅದನ್ನು ಕೊಡಬೇಕು ಅಂದರೆ ಸನಾದಿ ಅಪ್ಪಣದ ಎಕ್ಸಾಂಪಲ್ ನಾವು ಕೊಡ್ಬೋದು. ಅದರಲ್ಲಿ ಪ್ರತಿರೋಧ ಬಂಡಾಯ ಯಾವ ಲೆವೆಲ್ಗಿದೆ ಅಂದರೆ ಸಿನಿಮಾನ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಬರುತ್ತೆ. ಈಗ ಬರ್ತಾ ಇರೋದೆಲ್ಲ ಒಂದು ಸ್ವಲ್ಪ ವೋಕಲ್, ಸ್ವಲ್ಪ ಲೌಡ್ ಪ್ರೊಟೆಸ್ಟ್ ಇದೆಲ್ಲ. ಪಾರಂಜಿತ್ ಮಾಡ್ತಾ ಇರೋದು, ಸೆಲ್ವರಾಜ್ ಮಾಡ್ತಾ ಇರೋದು, ಎಲ್ಲರೂ ಸ್ವಲ್ಪ ಲೌಡ್ ಪ್ರೊಟೆಸ್ಟ್. ಆದರೆ ರಾಜ್ಕುಮಾರ್ ಅವ್ರದ್ದು ತುಂಬ ಸಟಲ್. ಜೊತೆಗೆ ನಿಮಗೆ ಈಗ ಏನಾಗುತ್ತೆ, ಈ ಲೌಡ್ ಪ್ರೊಟೆಸ್ಟ್ ಕೆಲವ್ರನ್ನ ಅಫೆಂಡ್ ಕೂಡ ಮಾಡ್ಬೋದು. ಅದಕ್ಕೆ ಪ್ರತಿರೋಧ ಒಡ್ಡೋ ಜನಗಳು ಸುಮಾರಿದ್ದಾರೆ. ಸಂಪ್ರದಾಯಸ್ಥರೆಲ್ಲ ಏನು ಮಾಡ್ತಾರೆ, ನಮ್ಮ ವಿರುದ್ಧ ಮಾತಾಡ್ತಾರೆ, ಜನರಲ್ ಆಗಿ ನಮ್ಮನ್ನೆಲ್ಲ ವಿನಲೈಸ್ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ನೋಕೆ ಶುರು ಮಾಡಿಬಿಡ್ತಾರೆ. ರಾಜ್ಕುಮಾರ್ ಅದನ್ನು ಮಾಡ್ತಾನೆ ಇರಲಿಲ್ಲ. ಇವತ್ತಿಗೂ ನಾನು ಆ ಸೀನ್ ಎಲ್ರಿಗೂ ಹೇಳ್ತೀನಿ. ಸನಾದಿ ಅಪ್ಪಣ ಅಂದರೆ ಫಸ್ಟು ಸನಾದಿ ಇವರು ಇದು ಮಾಡ್ತಾರೆ, ನುಡಿಸ್ತಾರೆ. ಡ್ಯಾನ್ಸ್ ಎಲ್ಲ ಮುಗಿಯುತ್ತೆ ಪ್ರತಾಪ್, ಅವ್ರು ಹೊರಟೋಗ್ಬಿಡ್ತಾರೆ. ಅದಾದಮೇಲೆ ಎಲ್ಲ ಮಂಗಳಾರತಿ ಆಗುತ್ತೆ. ಮಂಗಳಾರತಿ ಆದಮೇಲೆ ಕೊನೆಗೆ ಇವರು ಒಂದಷ್ಟು ನುಡಿಸ್ತಾನೆ ಇರ್ತಾರೆ. ಅದಾದ್ಮೇಲೆ ಮುಗೀತು, ಇಟ್ಬಿಟ್ಟು ಕೂತ್ಕೊತಾರೆ. ಮಂಗಳಾರತಿ ತಟ್ಟೆ ತೊಗೊಂಡು ಒಂದು ಪೂಜಾರಿ ಇದು ಕರ್ಪೂರನ ನೆಲಕ್ಕೆ ಚೆಲ್ತಾನೆ. ನಾವು ಅಲ್ಲಿ ಪ್ರತಿರೋಧ ಒಡ್ಡುವಂಥ ನಾವು ಇವತ್ತಿನ ಸಿನಿಮಾ ಮೇಕರ್ಸ್ ಆದರೆ ಇಮಿಡಿಯೇಟಾಗಿ ಪ್ರೊಟೆಸ್ಟ್ ಮಾಡ್ತೀವಿ. ನಾವು ಎದ್ದು ನಿಂತು ಹೊಡೆದಾಡಿ ಅವತ್ತು ಹೆಂಗೆ ನೀನು ನನಗೆ ಅವಮಾನ ಮಾಡಿದೆ ಅಂತ ಕೇಳ್ತೀವಿ. ರಾಜ್ಕುಮಾರ್ ಏನೂ ಮಾಡಲ್ಲ, ಭಕ್ತಿಯಿಂದ ಅದನ್ನ ಕಣ್ಣಿಗೆ ಹೊತ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಬಟ್ ನೋಡೋ ಆಡಿಯನ್ಸ್ಗೆ ಏನಾಗುತ್ತೆ ಅವ್ರು ಚೆನ್ನಾಗಿ ಗೊತ್ತಿತ್ತು. ನೋಡೋ ಆಡಿಯನ್ಸು ನಮ್ಮ ಮಗಂದ ರಾಜ್ಕುಮಾರ್ಗೆ ಹೆಂಗೆ ಮಾಡ್ತೀರ ನೀವು? ರಾಜ್ಕುಮಾರ್ ಅಷ್ಟೊಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಜನ. ಆಡಿಯನ್ಸ್ ರಾಜ್ಕುಮಾರ್ ಬಗ್ಗೆ, ರಾಜ್ಕುಮಾರ್ನ ಪರಿಕಲ್ಪನೆ ಏನು ಅಂತ ರಾಜ್ಕುಮಾರ್ ಚೆನ್ನಾಗಿ ಗೊತ್ತಿತ್ತು. ರಾಜ್ಕುಮಾರ್ ಜೊತೆಲಿದ್ದವರು ಎಲ್ರಿಗೂ ಗೊತ್ತಿತ್ತು. ಪರದಣ್ಣ ಇವರೆಲ್ಲರೂ ಇಟ್ ವಾಸ್ ಅ ಟೀಮ್ ಅಲ್ಲ. ಸೊ ಅಷ್ಟು ಚೆನ್ನಾಗಿ ಪ್ರೊಟೆಸ್ಟನ್ನು ಜನಗಳ ಮನಸ್ಸಿನ ಒಳಗಡೆ ತೊಗೊಂಡೋಗಿ ಹಾಕುವ ಎಬಿಲಿಟಿ ಇವ್ರಿಗಿತ್ತು. ಸೊ ಈ ಥರದ್ದು ಸಣ್ಣ ಎಕ್ಸಾಂಪಲ್ ನೀವು ಅಲ್ಲೇ ಹೋದರೆ, ಒಂದು ಎಲ್ಲೋ ಕವಿತ್ರ ಕಾಳಿದಾಸನ ಪಾತ್ರ ಮಾಡ್ತಾರೆ, ಒಬ್ಬ ಕುರುಬನ ಪಾತ್ರ. ಕುರುಬ ಅಗೇನ್ ಒಂದು ಅಪ್ರೆಸ್ಡ್ ಕಮ್ಯುನಿಟಿನೇ. ಹೇಳ್ದೆ ಸಣ್ಣದಾಗಿ ಅಲ್ಲಲ್ಲ ಮಾಡ್ಕೊಂಡ್ಬಂದೆ. ಸೊ ರಾಜ್ಕುಮಾರ್ ಅವರ ಪ್ರತಿರೋಧದ ದನಿ ಬೇರೆನೇ ಥರದ್ದು. ಕೇಮ್ ವಿತ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೊಸೈಟಿ, ಅಕ್ಸೆಪ್ಟೆನ್ಸ್ ಎಲ್ಲವನ್ನೂ ಸೇರಿಸ್ಕೊಂಡು. ಹೆಂಗಾಗುತ್ತೆ ನಿಮಗೆ ಆ ವೈದಿಕರಲ್ಲೇ ಒಂದು ಅಸಮಾಧಾನ ಬರುತ್ತೆ, ರಾಜ್ಕುಮಾರ್ಗೆ ಹಿಂಗೆ ಮಾಡಬಾರ್ದಾಗಿತ್ತು. ಸೊ ನೀವು ಅವ್ರನ್ನ ಅಫೆಂಡ್ ಮಾಡೋದೊಂದು ಬೇರೆ, ಆದರೆ ಅವರಲ್ಲೂ ಮನ ಪರಿವರ್ತನೆ ಮಾಡಿಸೋದಕ್ಕೆ ಪ್ರಯತ್ನ ಪಡೋದು ಬೇರೆ. ದಿಸ್ ಇಸ್ ಅ ಡಿಫರೆಂಟ್ ಲೆವೆಲ್ ಆಫ್ ಬಂಡಾಯ ಅಂತ ನನಗನ್ಸುತ್ತೆ. ಹಾಗಾಗಿ ನನಗೆ ಅದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ರಾಜ್ಕುಮಾರ್ ಅವರನ್ನು ಮಾಡಿ ತೋರಿಸಿದ್ದಾರೆ. ಸೊ ಆ ಥರದ್ದು ಕಂಟಿನ್ಯೂಸ್ ಆಗಿ ಬರಲಿಲ್ಲ. ಅಂದರೆ ಅಷ್ಟು ಗೊತ್ತಿಲ್ಲ ನಮಗೆ. ಅಂದರೆ ಬೇರೆ ಥರದ ಸಿನಿಮಾಗಳು ಮಾಡ್ಕೊಂಡು ಹೊರಡೋದು ನೆಕ್ಸ್ಟ್ ಬಂದವರೆಲ್ಲರೂ ಕನ್ಸಿಸ್ಟೆಂಟಾಗಿ ಆ ಥರದ ಪೊಲಿಟಿಕಲಿ ಅವೇರ್ ಸಿನಿಮಾಗಳು. ಅಂದರೆ ರೆಬಲ್ ಸ್ಟಾರ್ ಅಂತಲೇ ಅಂಬರೀಷ್ ಅವರು ರೆಬಲ್ ಮಾಡಿದ್ದೆಲ್ಲ ಭಯಂಕರ ರೆಬಲ್ ಸಿನಿಮಾಗಳೇ, ವಿರುದ್ಧದ ಹೋರಾಟದ ಸಿನಿಮಾಗಳೇ. ಬಟ್ ಈ ಲೆವೆಲಲ್ಲಿ ಜನಗಳನ್ನ ಮನಸ್ಸಿಗೆ ಮುಟ್ಟುವಂಥ, ಬೇರೆನೇ ಹಂತದಲ್ಲಿ ಮುಟ್ಟುವಂಥ ಪ್ರಯತ್ನ ಎಲ್ಲೂ ಆಗಲಿಲ್ಲ ಅಂತ ಅನ್ಸುತ್ತೆ ನನಗೆ. ಚೆನ್ನಾಗಿ ಮಾಡುವಂಥ ಪ್ರಯತ್ನ ಎಲ್ಲೂ ತಮಿಳು ಸಿನಿಮಾದಲ್ಲೂ ಅಲ್ಲ ಇಷ್ಟು ಸಟಲ್ ಆಗಿ ಎಲ್ಲೂ ಆಗಲಿಲ್ಲ ಅಂತ. ಕರೆಕ್ಟ್. ಐ ಥಿಂಕ್ ದರ್ ಆರ್ 2 ಆಸ್ಪೆಕ್ಟ್ಸ್ ನೀವು ಹೇಳ್ತಿರೋದು ನೋಡಿದ್ರೆ. ಒಂದು ಅದರ ಲೌಡ್ನೆಸ್, ಒಂದು ಅದರ ನ್ಯೂಯಾನ್ಸ್, ಒಂದು ಎರಡನ್ನ ನಾವು. ಆ್ಯಂಡ್ ಐ ಥಿಂಕ್ ರಾಜ್ಕುಮಾರ್ ಅವರ ಸಟಲ್ನೆಸ್ ಮೀಟರ್ ಕೂಡ ನಮ್ಮ ಸ್ವಭಾವಕ್ಕೆ ಹತ್ತಿರವಾಗಿರೋದೇ ಅಂತ ನೋಡ್ಬೋದಾ ಕನ್ನಡಿಗರು? ಹೌದು, ನಾನೀಗ ಬರ್ಕೊಂಡಿರೋ ಸಿನಿಮಾದಲ್ಲಿ ಇದೆಲ್ಲವೂ ಇದೆ. ನನಗೆ ಇನ್ಸ್ಪಿರೇಷನ್ ರಾಜ್ಕುಮಾರ್. ನಾನು ರಾಜ್ಕುಮಾರ್ ಅವರ ಹಂತದಲ್ಲೇ ಪ್ರಯತ್ನ ಪಡ್ತೀನಿ. ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಕನ್ವೆ ಮಾಡೋಕ್ಕಾಗಲ್ಲ ನನಗೆ, ಬಟ್ ಸ್ಟಿಲ್ ಅದು ಹಿ ಹ್ಯಾಸ್ ಬೀನ್ ಮೈ ಇನ್ಸ್ಪಿರೇಷನ್. ಸೊ ನನ್ನ ಪ್ರಯತ್ನಗಳು ಎಲ್ಲವೂ ಹಾಗೆ ಇರ್ತಾರೆ. ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಪ್ರಕ್ರಿಯೆ ಅದು. ಒಬ್ಬರ ವಿರುದ್ಧ ಹೋರಾಟದ ಪ್ರಕ್ರಿಯೆ ಅಲ್ಲ. ನಿಜ ನನ್ನ ಮೇಲೆ ಶೋಷಣೆ ಆಗಿದೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡು ಅದರ ವಿರುದ್ಧ ನಿಂತಾಗ ಅದರಲ್ಲಿ ಎಲ್ಲರನ್ನೂ ಕಡೆಗಣಿಸಿ ಎಲ್ಲರನ್ನೂ ಎದುರು ಹಾಕ್ಕೊಳ್ಳೋದಕ್ಕಿಂತ ನನಗೆ
ನೀನು ನನ್ನ ಥರನೇ ನಾನು ನಿನ್ನ ಥರನೇ ಅಂತ ಹೇಳೋದು ನನಗೆ ಮುಖ್ಯ ಆಗುತ್ತೆ. ನಿನ್ನ ಥರ ನನ್ನನ್ನು ನೋಡು ಅನ್ನೋದಕ್ಕೆ ನೀನು ನೋಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕೂ ನೋಡಬೇಕು ಅನ್ನೋದನ್ನು ತೋರಿಸ್ಕೊಡೋದಕ್ಕೂ ವ್ಯತ್ಯಾಸ ಇದೆ. ಅದನ್ನ ಸಿನಿಮಾ ಮೂಲಕ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಅವರು ಮತ್ತು ವರದಣ್ಣ ಬಗ್ಗೆ ಬರವಣಿಗೆಯಲ್ಲಿ ಅವ್ರು ಕೂತ್ಕೊಂಡು ಮಾಡ್ತಾ ಇದ್ದಂಥ ಈ ಕೆಲಸಗಳೆಲ್ಲ ಅದ್ಭುತ ಅಂತ ಅನ್ಸುತ್ತೆ. ವಂಡರ್ಫುಲ್. ಜೊತೆಗೆ ಅವ್ರ ರೈಟರ್ಸ್ ಎಲ್ರಿಗೂ ಕ್ರೆಡಿಟ್ ಕೊಡ್ತೀನಿ ನಾವು. ಪೂರ್ತಿ ತಂಡಗಳು ಅಷ್ಟು ಡೆಲಿಕೇಟಾಗಿ ಕೆಲಸ ಮಾಡಿದಾರಲ್ಲ, ಆ ಸೀನ್ ಒಂದು ನನಗೆ ಇನ್ನೂ ಮೈಯೆಲ್ಲ ಜುಮ್ ಅನ್ನುತ್ತೆ ಅದನ್ನ ನೋಡಿದ್ರೆ. ಇಲ್ಲ, ಐ ವಿಲ್ ಹ್ಯಾವ್ ಟು ಗೋ ರಿವಾಚ್ ದ್ಯಾಟ್ ಆ್ಯಂಡ್ ನಿಮ್ಮ ಮೂಲಕ ಸಾಕಷ್ಟು ಜನ ಅದನ್ನು ನೋಡ್ತಾರೆ ಕೂಡ. ಇಟ್ಸ್ ಅ ವೆರಿ ನೈಸ್ ಪಾಯಿಂಟ್ ದಟ್ ಯು ಮೇಡ್. ಸರ್, ಈಗ ಅಫ್ಕೋರ್ಸ್ ನಾನು ನಿಮ್ಗೆ ಮೋಸ ಮಾಡಿದೆ 5 ಕ್ವೆಶನ್ಸ್ ಅಂತ, ಬಟ್ ಪ್ರತಿ ಕ್ವೆಶನ್ಸಲ್ಲೂ ಸಬ್ ಕ್ವೆಶನ್ಸ್ ಇವೆ.